ಗಾಂಧೀಜಿಯವರು 1924ರಲ್ಲಿ ಭಾಗವಹಿಸಿದ್ದು ಕಾಂಗ್ರೆಸ್ನ ಸ್ವಾತಂತ್ರ್ಯ ಅಧಿವೇಶನವೇ ಹೊರತು ಕಾಂಗ್ರೆಸ್ ಪಕ್ಷದ ಅಧಿವೇಶನವಲ್ಲ ಎಂದು ಕಾಂಗ್ರೆಸ್ ಅದನ್ನೇ ತನ್ನ ಪಕ್ಷದ ಅಧಿವೇಶನವಾಗಿ ಆಚರಿಸ್ತಾ ಇರುವುದು ಖಂಡನೀಯ ಎಂದು ರವಿಕುಮಾರ್ ಹೇಳಿದ್ದಾರೆ. ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಗಾಂಧೀಜಿ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಅನಿ ಬೆಸೆಂಟ್, ಗಂಗಾಧರ ದೇಶಪಾಂಡೆ, ನಾರಾಯಣರಾವ್ ಸೇರಿದಂತೆ ಹಲವು ನಾಯಕರಿದ್ದರು. ಆದ್ದರಿಂದ ಸರ್ವ ಪಕ್ಷದವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇತರ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಸೇರಿಸಿಕೊಳ್ಳಬೇಕಿತ್ತು. ಜನರ ತೆರಿಗೆ ಹಣವನ್ನ ಬಳಸಿ ಪಕ್ಷದ ಕಾರ್ಯಕ್ರಮವನ್ನಾಗಿಸಿದ್ದು ಸರಿಯಲ್ಲ. ದೇಶ ಇರುವ ತನಕ ಗಾಂಧೀಜಿ ಹಾಗೂ ಡಾಕ್ಟರ್ ಅಂಬೇಡ್ಕರ್ ವಿಚಾರಗಳಿರುತ್ತವೆ. ಒಂದೊಮ್ಮೆ ಪಕ್ಷದ ಸಮ್ಮೇಳನವಾಗಿ ಆಚರಿಸುವುದಾದರೆ ಮಹಾತ್ಮ ಗಾಂಧಿಯವರ ಸತ್ಯ ಅಹಿಂಸೆಯ ತತ್ವಗಳನ್ನ ಎಷ್ಟರ ಮಟ್ಟಿಗೆ ಪಾಲಿಸಿದೆ ಎಂಬ ಬಗ್ಗೆ ಚರ್ಚೆಯಾಗಲಿ ಎಂದರು. ಕಾಂಗ್ರೆಸ್ ಪಕ್ಷ ಭಯೋತ್ಪಾದನೆಗೆ ಬೆಂಬಲ ನೀಡ್ತಾ ಇದೆ. ಗೋಹತ್ಯೆ ರಾಜಾರೋಷವಾಗಿ ನಡೀತಾ ಇದೆ. ಕಾಂಗ್ರೆಸ್ ಎಲ್ಲಾ ಜನರ ಧ್ವನಿಯಾಗಿಲ್ಲ, ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಯತ್ನಿಸ್ತಾ ಇದೆ. ಇಂದಿನ ಗಾಂಧಿಗಳು ನಕಲಿ ಗಾಂಧಿಗಳಾಗಿದ್ದು ಅವರ ವಿಚಾರಧಾರೆಗಳು ಕೂಡ ನಕಲಿ ಎಂದು ಟೀಕಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕತ್ತೂರು ಗುತ್ತಿಗೆದಾರರೊಬ್ಬರಲ್ಲಿ 1 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇದರ ನೈತಿಕ ಹೊಣೆ ಹೊತ್ತು ಸಚಿವ ಖರ್ಗೆ ರಾಜೀನಾಮೆ ನೀಡಬೇಕು ಎಂದ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಸಿಟಿ ರವಿ ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ನೀಡುವಂತೆ ಆಗ್ರಹಿಸಿರುವುದಾಗಿ ತಿಳಿಸಿದ್ದಾರೆ. ಕಾಂಗ್ರೆಸ್ 100ನೇ ಸಂಭ್ರಮವನ್ನ ಮಾಡ್ತಾ ಇದೆ. ಯಾಕೆ ಸರ್ವ ಪಕ್ಷಗಳ ಸಭೆಯನ್ನ ಕರೀಲಿಲ್ಲ? ಯಾವ ಮುಖ ಇಟ್ಕೊಂಡು ನೀವು ಅಲ್ಲಿ ಸರ್ಕಾರದ ಜನರ ಟ್ಯಾಕ್ಸ್ ನ ಹಣವನ್ನ ಖರ್ಚು ಮಾಡ್ತಾ ಇದ್ದೀರಿ, ಕೋಟ್ಯಾಂತರ ರೂಪಾಯಿ ಹಣವನ್ನ ಅನ್ನೋದನ್ನ ನಾನು ಕೇಳೋದಕ್ಕೆ ಬಯಸುತ್ತೇನೆ. ಇವತ್ತಿನ ಕಾಂಗ್ರೆಸ್ ಭಯೋತ್ಪಾದನೆಗೆ ಬೆಂಬಲಿಸ್ತಕ್ಕಂಥ, ಗೋ ಹತ್ಯೆಗಳನ್ನ ರಾಜಾರೋಷವಾಗಿ ಮಾಡ್ತಾ ಇರ್ತಕ್ಕಂಥ, ಏನು ಮತ್ತೊಂದು ಅಂಶ ಹೇಳ್ಬೇಕು ಅಂತ ಹೇಳಿದ್ರೆ ಈ ಸೆಕ್ಯುಲರಿಸಂ ಬರೀ ಹಿಂದೂಗಳಿಗೆ ಮಾತ್ರ, ಇನ್ನುಳಿದವರಿಗೆ ಏನು ಇಲ್ಲೇ ಇಲ್ಲ. ಸೆಕ್ಯುಲರಿಸಂ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶದ ಎಲ್ಲ ಜನರ ಧ್ವನಿಯಾಗಿತ್ತು. ಇವತ್ತು ಎಲ್ಲ ಜನರ ಧ್ವನಿ ಆಗಿಲ್ಲ. ಹೀಗೆ ಕಾಂಗ್ರೆಸ್ ತನ್ನ ಅಸ್ತಿತ್ವಕ್ಕೋಸ್ಕರವಾಗಿ ಈ ಅಧಿವೇಶನವನ್ನ ಮಾಡ್ತಾ ಇದೆ. ತನ್ನ ಅಸ್ತಿತ್ವಕ್ಕೋಸ್ಕರ. ಇವತ್ತಿನ ಗಾಂಧಿಗಳು ನಕಲಿ ಗಾಂಧಿಗಳು, ಅಂದಿನ ಗಾಂಧಿ ಅಸಲಿ ಗಾಂಧಿ, ಮಹಾತ್ಮ ಗಾಂಧಿ ಅಸಲಿ ಗಾಂಧಿ. ಇವತ್ತಿನ ಗಾಂಧಿ ಏನಿದೆ ನಕಲಿ ಗಾಂಧಿ. ಇವತ್ತಿನ ವಿಚಾರಗಳು ನಕಲಿ ವಿಚಾರಗಳು, ಅವತ್ತಿನ ವಿಚಾರಗಳು ಅಸಲಿ ವಿಚಾರಗಳು.